ಹೊರಗಡೆ ಬಿಂದಾಸ್ ಜೀವನ ಮಾಡ್ತಾ ಇದ್ದಂತ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಸದ್ಯ ಜೈಲಲ್ಲಿ ನರಕ ದರ್ಶನ ಆಗ್ತಾ ಇದೆ. ಹಿಂದೆ ಅವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಈಗ ಅವರಿಗೆ ಅದು ಕೊಡಬಾರದು ಅಂತ ಸುಪ್ರೀಂ ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ ಜಡ್ಜ್ ಮುಂದೆ ವಿಷವನ್ನ ಕೇಳಿದ್ರು ನಟ ದರ್ಶನ್. ಯಾಕೆ ಕೇಳಿದ್ರು? ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ, ಜೈಲ್ ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಜೈಲ್ ಭವಿಷ್ಯ ನಿರ್ಧಾರ ಆಗತ್ತೆ. ನ್ಯಾಯಾಧೀಶರ ಮುಂದೆ ವಿಷ ಕೇಳಿದ್ ಯಾಕೆ ನಟ ದರ್ಶನ್ ಅವರು? ನೋಡಿ, ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿ ಆಗಿದೆ, ದರ್ಶನ್ಗೆ ಮುಳುವಾಯ್ತಾ ಗೊತ್ತಿಲ್ಲ. ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತ ದರ್ಶನ್ ಇದೀಗ ಜೈಲಲ್ಲಿ ಸಾಮಾನ್ಯ ಖೈದಿ. ಜೈಲಿನಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ರಾಜಾತಿಥ್ಯ ಪ್ರಕರಣ. ಅವರಿಗೆ ಯಾವ ತರದ ಟ್ರೀಟ್ಮೆಂಟ್ ಸಿಗುತ್ತೆ ಜೈಲಲ್ಲಿ ಅಂತ ಗಂಭೀರ ಸ್ವರೂಪವನ್ನ ಕೂಡ ಪಡ್ಕೊಂಡಿತ್ತು ರಾಜಾತಿಥ್ಯ ಕೊಡ್ತಾ ಇರುವಂತ ವಿಚಾರ. ಹೀಗಾಗಿ ಜೈಲಿನಲ್ಲಿ ದರ್ಶನ್ಗೆ ನೀಡ್ತಾ ಇದ್ದಂತಹ ರಾಜಾತಿಥ್ಯಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಸಾಮಾನ್ಯ ಖೈದಿಯಂತೆ ಜೈಲಿನ ಬ್ಯಾರಕ್ನಲ್ಲಿ ದರ್ಶನ್ ಇದೀಗ ಬಂಧಿಯಾಗಿದ್ದಾರೆ. ಅದೊಂದ್ ಕಡೆ ನಾನ್ ವೆಜ್ ನ ಎಷ್ಟು ಇಷ್ಟಪಡ್ತಾರೆ ದರ್ಶನ್ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನಾನ್ ವೆಜ್ ಪ್ರಿಯರಾಗಿರುವಂತ ದರ್ಶನ್ಗೆ ಮಾಂಸಾಹಾರ ಸಿಗ್ತಾ ಇಲ್ಲ. ಜೈಲಲ್ಲಿ ನೀಡುವಂತ ಊಟ ಮಾಡೋದಕ್ಕಾಗ್ತಾ ಇಲ್ಲ. ಪಾಪ ಪ್ರತಿನಿತ್ಯ ದರ್ಶನ್ ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ. ಜೈಲೂಟ ಹೋಗ್ತಾ ಇಲ್ಲ, ತೂಕ ಬೇರೆ ಕಳ್ಕೊಂಡಿದ್ದಾರೆ. ಹಿಂದೆ ಕೂಡ ಅದೇ ತರ ಸನ್ನಿವೇಶ ಎದುರಾಗಿತ್ತು. ಜೈಲು ಬ್ಯಾರಕ್ನಲ್ಲಿನ ಸೊಳ್ಳೆಗಳೇ ಇದೀಗ ದರ್ಶನ್ಗೆ ಪಾರ್ಟ್ನರ್ಸ್ ಆಗಿದ್ದಾರೆ. ಹಾಸಿಗೆ ಇಲ್ಲ, ಬೆಚ್ಚನೆಯ ಬೆಡ್ಶೀಟ್ ಇಲ್ಲದೆ ಪಾಪ ಸರಿಯಾಗಿ ನಿದ್ದೆ ಕೂಡ ಮಾಡಕ್ಕಾಗ್ತಾ ಇಲ್ಲ. ಜೈಲಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಹೊರ ಜಗತ್ತಿನ ಸಂಪರ್ಕವಿಲ್ಲದೆ 4 ಗೋಡೆಗಳ ಮಧ್ಯೆ ಲಾಕ್ ಆಗಿದ್ದಾರೆ. ಆದ್ರಿಂದ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದರ್ಶನ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಜಡ್ಜ್ನ ಮುಂದೆ. ಒಂದ್ ಸ್ವಲ್ಪ ವಿಷ ಕೊಡೋದಕ್ಕೆ ನನಗೆ ಆದೇಶ ಕೊಟ್ಬಿಡಿ ಅಂತ. ಯಾಕೆ ಅಂತ ಅಂದ್ರೆ ಹೊರಗಡೆ ಯಾವ ತರದ ಜೀವನ ನಡೆಸ್ತಾ ಇದ್ರು ದರ್ಶನ್. ಆಮೇಲೆ ಹೇಳಿ ಕೇಳಿ ನಾನ್ ವೆಜ್ ಅಂತ ಅಂದ್ರೆ ಬಹಳ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಅವರು. ಹೋದಲ್ಲಿ ಬಂದಲ್ಲಿ ಯಾವ ತರದ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅವರಿಗೆ, ಎಷ್ಟು ಆರಾಮಾಗಿ ಬಿಂದಾಸಾಗಿ ಜೀವನ ಮಾಡ್ತಾ ಇದ್ರು.